ಕನ್ನಡ ಬಂಧುಗಳೇ ನೋಡಿ, ಅಲ್ಲಿ ಬೋರ್ಡ್ ಕಾಣ್ತಾ ಇರೋದು ತಮಿಳ್ನಾಡು. ಇದು ತಮಿಳ್ನಾಡು, ನಾವು ನಿಂತಿರೋದು ಒಂಚೂರು ಹಿಂದಕ್ಕೆ ನೋಡಿದೆ. ಇಲ್ಲಿಂದ ಏನು ಕಾಣ್ಬೇಕು ನಿಮ್ಗೆ ಹಂಗೆ ಮಾಡಿದ್ದು. ಇದು ನಿಮ್ಮ ಈಗ ಹೆಂಗೆ ಮಾಡಿದ್ರೆ ನಾವು ಹೊಡಿದು ಬಲಗಡ ಕಾಲು ತಮಿಳ್ನಾಡು, ಎಡಗಡ ಕಾಲು ಕರ್ನಾಟಕ. ನೋಡಿ ಅಲ್ಲಿ ಬೋರ್ಡ್ ಕಾಣೋದು ತಮಿಳ್ನಾಡು. ಬೋರ್ಡ್ ಹೆಂಗಿದ್ರು ರೋಡಲ್ಲಿ ನೋಡಿ, ನಮ್ಮ ರೋಡೇ ಇಲ್ಲಿ ಆಗಿದ್ದು. ಹಾಂ, ಏನು ಬಂದಿದೆ ಈ ಸರ್ಕಾರಗಳಿಗೆ? ಇವ್ರು ಹೇಳೋರು ಕೇಳೋರು ಯಾರೂ ಇಲ್ವಾ? ನಾವು ಟ್ಯಾಕ್ಸ್ ಕಟ್ಟಲ್ವಾ? ತಮಿಳ್ನಾಡೇ ಟ್ಯಾಕ್ಸ್ ಕಟ್ತದ. ಈಗ ಕರ್ನಾಟಕ ರಾಜ್ಯಕ್ಕೆ ನಾವು ಟ್ಯಾಕ್ಸ್ ಕಟ್ಟಲ್ವಾ? ಅಂತರ ಗಡಿಗಳಿವು ತಮಿಳ್ನಾಡು ಕರ್ನಾಟಕದ ಭಾಗದಲ್ಲಿ ಹೆಂಗಿರ್ಬೇಕು ಗಡಿ ಪ್ರದೇಶಗಳು? ಏನು ಮಾಡ್ತಾಯಿದ್ರು MLA ಮಿನಿಸ್ಟ್ರಿ, ಏನು ಮಾಡ್ತಾಯಿದ್ರು MP ಗಳು, ಏನು ಮಾಡ್ತಾಯಿದ್ರು ಸರ್ಕಾರ, ಏನು ಮಾಡ್ತಾಯಿದ್ದು? ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದಿಲ್ವಾ? ಯಾರು ನಿಮ್ಗೆ ಕ್ಯಾಕರಿಸಿ ಹೋಗಿಲ್ವಾ? ಏನಪ್ಪ ತಮಿಳ್ನಾಡು ಹಿಂಗದೆ ಜನ ಇಲ್ಲಿ ಇಳಿದೇಟಿಗೆ ಬೈತಾರಪ್ಪ ನಿಮ್ಮನ್ನ. ಏನು ಮಾಡಿದ್ದು ಕಾಣದೆ ಹೋದರೆ ಓಕೆ, ಆ ಕಡೆಯಿಂದ ಬಂದವರು ಗ್ಯಾರಂಟಿದ ಉಗಿತಾರೆ, ಹತ್ತಿಂದ ಬಂದವರು ಉಗಿತಾರೆ. ಇದು ಉಗಿಸ್ಕೋಬೇಕಾದ್ರೆ ನೀವು ಇನ್ನು ಕೆಲಸ ಮಾಡೋಕ್ಕೆ ಏನು ನಿಮಗೆ? ಎಲ್ಲ ರೋಡ್ಗಳು ರೆಡಿ ಮಾಡಿಬಿಟ್ಟು ಈ ರೋಡ್ ಹೆಂಗಿದೆ ಇಲ್ಲಿ? ಈ ಜನ ಓಟ್ ಹಾಕಿಲ್ವ ಕರ್ನಾಟಕ ಜನ ನಿಮಗೆ? ಹಾಂ, ನಿಜವಾಗ್ಲೂ ಈ ಥರ ಎಲ್ಲ ಆದರೆ ನಾವು ಇದೆಲ್ಲ ಸಹಿಸಲ್ಲಪ್ಪ. ಹಾಗಾಗಿ ನೀವು ಆದಷ್ಟು ಬೇಗ ಜಿಲ್ಲಾಡಳಿತ ಈ ಭಾಗದ MLAಗೆ ಈ ರೋಡನ್ನ ಮಾಡಬೇಕಂತ ನಾವು ಒತ್ತಾಯಿಸ್ತೀನಿ. ಇಲ್ಲಾಂದರೆ ನಾವು ಒಂದು ದೊಡ್ಡ ಹೋರಾಟನ ಮಾಡಬೇಕಾಯ್ತದೆ. ಹಾಗಾಗಿ ಈ ಬಜೆಟಲ್ಲಿ ಈ ಅಂತರ ಗಡಿಗಳ ಏನಿದೆ ಈ ರೋಡನ್ನ ಫಸ್ಟು ನೀವು ಮಾಡಿ ಜನಗಳಿಗೆ ಅನುಕೂಲ ಮಾಡಿ. ಜನರಿಗೆ ಕಾಣುತ್ತೆ, ಆ ಕಡೆ ಬರೋರು ಹೋಗ್ತಾರೆ, ಈ ಕಡೆ ಹೋಗೋರು ಹೋಗ್ತಾರೆ. ಹಾಗಾಗಿ ನಿಮಗೇನು ಕಿಂಚಿತ್ತು ಮಾನ ಮರ್ಯಾದೆ ಇದ್ದಿತ್ತು MLAಗಳಿಗೆ ಈ ರೋಡನ್ನ ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ.